ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. 9 ದಿನಗಳ ನವರಾತ್ರಿ ಹಬ್ಬದಲ್ಲಿ ನಾನು ಯಾವ ರೀತಿ ನವರಾತ್ರಿಯನ್ನು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಡ ಸ್ನೇಹಿತರೆ. ನೋಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಆಗಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ನವರಾತ್ರಿ ಗುರುವಾರದ ದಿನ ಅಂದರೆ ನವರಾತ್ರಿ ಅಂದ್ರೇ ಸಂಜೆ ನಾನು ಪೂಜೆಯನ್ನು ಮಾಡ್ಕೊತೀನಿ ಸ್ನೇಹಿತರೆ, ನವರಾತ್ರಿ ಪೂಜೆಯನ್ನು. ಹಾಗಾಗಿ ದೇವ್ರ ಮನೆ ಎಲ್ಲ ಸಾಮಾನುಗಳನ್ನು ಕೂಡ ನಾನು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲದನ್ನು ನಮ್ಮದು ಮೊದಲನೇದಾಗಿ ಹೇಳಬೇಕು ಅಂದರೆ ತಿಮ್ಮಪ್ಪ ನಮ್ಮ ಮನೆಯ ಆರಾಧ್ಯ ದೈವ, ಮನದೈವ, ನನ್ನ ಒಂದು ಆರಾಧ್ಯ ದೈವ ತಿಮ್ಮಪ್ಪ. ಹಾಗಾಗಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾನು ತೊಳ್ಕೊಂಡು ನೀಟಾಗಿ ನನ್ನ ನಾಮನ ಹಚ್ಚುತ್ತೀನಿ ಸ್ನೇಹಿತರೆ. ಪ್ರತಿಯೊಂದು ತಿಮ್ಮಪ್ಪನಿಗೆ ಸಂಬಂಧಪಟ್ಟಂತಹ ಏನೇನು ವಸ್ತುಗಳು ನನ್ನದಿದೆಯೋ ಅದೆಲ್ಲದಕ್ಕೂ ಕೂಡ ನಾಮನ ಹಚ್ಬಿಟ್ಟು ಪೂಜೆನ ಶುರು ಮಾಡ್ಕೊತೀನಿ ಸ್ನೇಹಿತರೆ. ನವರಾತ್ರಿ ಅಂತಕ್ಕಂಥದ್ದು ರಾತ್ರಿ ಮಾಡುವಂತಹ ಒಂದು ಗೋಧೂಳಿ ಸಮಯ ಅಂತ ಏನು ಹೇಳ್ತೀವಿ, ಆ ಸಮಯದಲ್ಲಿ ಆಚರಿಸುವಂತಹ ಒಂದು ಹಬ್ಬ. ನಮ್ಮ ಕಡೆ ಅಂತಂದರೆ ಒಂದು ಸ್ವಲ್ಪ ಕಡಿಮೆ ಸ್ನೇಹಿತರೆ, ನವರಾತ್ರಿಯನ್ನು ಆಚರಣೆ ಮಾಡತಕ್ಕಂಥದ್ದು ಕೂಡ ಕಡಿಮೆ. ಇವತ್ತಿನ ದಿನ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಬಣ್ಣ ಬಂದುಬಿಟ್ಟು ಹಳದಿ ಬಣ್ಣ ಸ್ನೇಹಿತರೆ. ಹಳದಿ ಬಣ್ಣದ ವಸ್ತುಗಳಿಂದ ಅಥವಾ ಹಳದಿಗೆ ಸಂಬಂಧಪಡುವಂತಹ ವಸ್ತುಗಳಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕೂಡ ಜವಾಬ್ದಾರಿ. ಹಾಗೆ ನಾವು ಬಿಟ್ಟೋಗುವಂತಹ ನಾವು ಕಲಿಸೋವಂತಹ ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರ ಪದ್ಧತಿಯನ್ನು ನಾವು ಕಲಿಸ್ಬೇಕು ಸ್ನೇಹಿತರೆ. ನಾವು ಇದರಲ್ಲಿ ಕಳ್ಕೊಳೋ ಅಂಥದ್ದು ಏನೂ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಏನಾದರೂ ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಅದೇ ನಮ್ಮ ಸಂಸ್ಕೃತಿಯನ್ನು ನಾವು ಬಿಟ್ಟು ಹೋಗಬೇಕು ಸ್ನೇಹಿತರೆ. ಇನ್ನು ನಾವು ಮಾಡ್ತಾಯಿದ್ರೆ ನಮ್ಮ ಮಕ್ಕಳು ಅಥವಾ ನಮ್ಮ ಮುಂದಿನ ಪೀಳಿಗೆ ಏನಿದೆ, ನಮ್ಮಮ್ಮ ಈ ರೀತಿ ಮಾಡ್ತಾಯಿದ್ರು, ನಾನು ಕೂಡ ಈ ರೀತಿ ಮಾಡಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಹುಟ್ಕೊಳುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಳಸಕ್ಕೆ ನಾನು 3 ಲವಂಗ, 1 ಏಲಕ್ಕಿ, ಹಾಗೆ 1 ಬೆಟ್ಟಡಿಕೆ, ಅರಿಶಿಣ ಕೊಂಬು, ಅಕ್ಷತೆ, ಅರಿಶಿಣ, ಕುಂಕುಮ ಇಷ್ಟನ್ನು ಹಾಕಿಬಿಟ್ಟು ಕಳಸವನ್ನು ರೆಡಿ ಮಾಡಿಕೊಂಡೆ. ಹಾಗೆ ಅಖಂಡ ದೀಪನೂ ಕೂಡ ನಾನು ನವರಾತ್ರಿಲಿ ಹಚ್ತಾ ಇದ್ದೀನಿ ಸ್ನೇಹಿತರೆ. ಅಖಂಡ ದೀಪಕ್ಕೆ ಬತ್ತಿ ಏರಿಸೋ ದೀಪನ ತಗೊಂಡೆ, ಬಟ್ ಅದ್ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಮಾಮೂಲಿ ಕಾಮಾಕ್ಷಿ ದೀಪನೇ ಅಖಂಡ ದೀಪವಾಗಿ ಹಚ್ಕೊಂಡೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಏನಾದರೂ ತಿಳಿಸಿ. ಏಕೆಂದರೆ ಕಲ್ತಿರೋದು ಹನಿಯಷ್ಟಾದರೆ ಕಲಿಬೇಕಾಗಿರೋದು ಸಾಗರದಷ್ಟಿರುತ್ತೆ ಸ್ನೇಹಿತರೆ. ಹಾಗಾಗಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ, ಅದನ್ನು ನಾನು ಪಾಸಿಟಿವ್ ಆಗೇ ಸ್ವೀಕರಿಸ್ತೀನಿ. ಏನೇ ತಪ್ಪುಗಳಿದ್ರೂ ಕೂಡ, ನೆಗೆಟಿವ್ ತಪ್ಪುಗಳಾಗಿರ್ಬೋದು, ಪಾಸಿಟಿವ್ ತಪ್ಪುಗಳಾಗಿರ್ಬೋದು, ಕಲಿಯೋಕ್ಕೆ ವಯಸ್ಸಿನ ಅಂತರ ಇಲ್ಲ. ಚಿಕ್ಕವರಾದರೂ ದೊಡ್ಡವರಾದರೂ ಕೂಡ ಕಲಿಯೋದು ತುಂಬಾ ಇರುತ್ತೆ ಸ್ನೇಹಿತರೆ. ನಾವು ಯಾರೂ ಕೂಡ ವಿದ್ವಾಂಸರಲ್ಲ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷದಲ್ಲೂ ಕೂಡ ನಾವು ಕಲಿತಾನೇ ಇರ್ತೀವಿ. ಹಾಗಾಗಿ ಪೂಜೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ತಿಳಿಸಿ, ಖಂಡಿತವಾಗ್ಲೂ ಅದನ್ನು ಸರಿ ಮಾಡ್ಕೊಳೋ ಅಂತಹ ಪ್ರಯತ್ನವನ್ನು ಮಾಡ್ತೇನೆ. ನೆಕ್ಸ್ಟ್ ಇದಾದ ನಂತರ ಈ ಕಳಸನ ಹೂಡಿ ಆದಮೇಲೆ ಯಾವುದೇ ಕಾರಣಕ್ಕೂ ಕೂಡ 9 ದಿನಗಳ ಕಾಲನೂ ಕೂಡ ಈ ಕಳಸವನ್ನು ಅಲುಗಾಡಿಸೋ ಅಂತಹ ಪ್ರಮೇಯ ಇರೋದಿಲ್ಲ. 9 ದಿನವೂ ಕೂಡ ಈ ಕಳಸ ಇರುತ್ತೆ. ನಮ್ಮ ಮನೆಯಲ್ಲಿ ಪ್ರತಿನಿತ್ಯನೂ ಕೂಡ ಇರುತ್ತೆ. ಇದೇ ಕಳಸನ ಅಂದರೆ ಹೇಳ್ತಾರಲ್ಲ, ಒಂದೇ ಮನೆಯಲ್ಲಿ 2 ಕಳಸಗಳನ್ನ ಇಡಬಾರ್ದು ಅಂತ. ಆ ಕಾರಣಕ್ಕೋಸ್ಕರ ನಾನು ಏನು ಪ್ರತಿನಿತ್ಯದ ಕಳಸ ಇತ್ತೋ ಅದನ್ನೇ ಶುಭ್ರಗೊಳಿಸ್ಬಿಟ್ಟು ಅದನ್ನೇ ನಾನು ನವರಾತ್ರಿ ಕಳಸ ಆಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಹೇಳಿದ ಹಾಗೆ ನಾವು ಮುಂದುವರಿಸ್ಕೊಂಡು ನಾವು ಮಾಡಿದರೆ ಆಚಾರ ವಿಚಾರ ಪದ್ಧತಿ ಸಂಸ್ಕಾರ ಸಂಸ್ಕೃತಿ ನಾವು ನಡೆಸಲಿಲ್ಲ ಅಂದರೆ ಅಲ್ಲಿ ಆಚಾರನೂ ಇಲ್ಲ, ವಿಚಾರನೂ ಇಲ್ಲ, ಪದ್ಧತಿನೂ ಇಲ್ಲ, ಸಂಸ್ಕಾರನೂ ಇಲ್ಲ ಸ್ನೇಹಿತರೆ. ನಾವು ಮಾಡ್ಕೊಂಡು ಹೋದರೆ ಅಲ್ಲಿ ಒಂದು ಆಚಾರ ಬರುತ್ತೆ, ವಿಚಾರ ಬರುತ್ತೆ, ಸಂಸ್ಕೃತಿ ಬರುತ್ತೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಪಾಲನೆಯಲ್ಲಿ ಮಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನ ಏನಪ್ಪ ಅಂದರೆ, ಇವತ್ತು ನಮ್ಮ ತೋಟದ ಮನೆ ಆಗಿರೋದ್ರಿಂದ IP ಸೆಟ್ಟು ನಮಗೆ ಕರೆಂಟು ಇರೋದು ಸ್ನೇಹಿತರೆ. ಹಂಗಾಗಿ ಪದೇ ಕರೆಂಟಿನ ಅಭಾವ ತುಂಬ ಇತ್ತು ಅವತ್ತಿನ ದಿನ. ಜೊತೆಗೆ ಮಳೆ ಕೂಡ ಸಖತ್ತು ಜೋರು ಬರ್ತಾಯಿತ್ತು. ಎಂದೂ ಇಷ್ಟು ದಿನಗಳ ಕಾಲ 1-2 ತಿಂಗಳು ಆಯಿತು, 2 ತಿಂಗಳಿಂದನೂ ಕೂಡ ಮಳೆ ಬಂದಿರಲಿಲ್ಲ. ಇವತ್ತು ನವರಾತ್ರಿ ದಿನ ಸಾಕಷ್ಟು ಮಳೆ ಅಂತಂದರೆ ಸಂಜೆ ಗಂಟನೂ ಕೂಡ ಮಳೆ ಬಿಟ್ಟಿದ್ದೇ ಇಲ್ಲ.
ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆವಾಗಲೂ ಕೂಡ ಮಳೆ ಬಿಡಲೇ ಇಲ್ಲ ಸ್ನೇಹಿತರೆ. ಹಂಗಾಗಿ ನೆಕ್ಸ್ಟ್ 2ನೇ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟಂತ ಸುಮ್ಮನಾದೆ. ಏಕೆಂದರೆ ಇಲ್ಲಿಂದ ಊರೊಳಗೆ ಹೋಗಬೇಕು ದೇವಸ್ಥಾನಕ್ಕೆ. ಅದೇ ನಮ್ಮೂರ ದೇವಸ್ಥಾನವೂ ಕೂಡ ಜೀರ್ಣೋದ್ಧಾರ ಆದ ಹಂತದಲ್ಲಿರೋದ್ರಿಂದ ನವೆಂಬರ್ 13, 14, 12, 13ಕ್ಕೆ ಅದರ ಒಂದು ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಳ್ಳುತ್ತೆ. ಅವತ್ತೇ ಅದರ ಓಪನಿಂಗ್ ಕೂಡ ಇರುತ್ತೆ ಸ್ನೇಹಿತರೆ, ಕೋಡಿಲಕ್ಕಮ್ಮ ದೇವಿ ದೇವಸ್ಥಾನ. ಹಾಗಾಗಿ ಅಲ್ಲೂ ಕೂಡ ನಮ್ಮೂರ ದೇವಸ್ಥಾನದಲ್ಲೂ ಕೂಡ ದೇವರನ್ನು ಪಟ್ಟಕ್ಕೆ ಕೂರಿಸೋದು ಅಂತ ಏನು ಹೇಳ್ತಾರೆ, ಇವತ್ತಿಂದ ಏನು ಅವರ ಅಮಾವಾಸ್ಯೆ ಆದ ಮರುದಿನದಿಂದ ನಮ್ಮೂರ ದೇವರನ್ನು ಪಟ್ಟಕ್ಕೆ ಕೂರಿಸ್ತಾರೆ. ಅದಾದ ನಂತರ ವಿಜಯದಶಮಿ ದಿನ ಅಂಬನ್ನು ಹೊಡೆಯುವಂತಹ ಒಂದು ಕಾರ್ಯಕ್ರಮವೂ ಕೂಡ ನಮ್ಮೂರಲ್ಲಿ ಇರುತ್ತೆ ಸ್ನೇಹಿತರೆ. ಹಿಂದೆಲ್ಲ ಆದಮೇಲೆ ನೆಕ್ಸ್ಟು ಕಳಸಕ್ಕೆ ತಾಯಿ ಮುಖವಾಡನ ಏರಿಸ್ಬಿಟ್ಟು ಇವತ್ತಿನ ದಿನ ಬಣ್ಣ ಬಂದುಬಿಟ್ಟು ಹಳದಿ ಕಲರ್ ಬಣ್ಣ. ನಾನು ಕೂಡ ಸೀರೆ ಉಟ್ಕೋಣ ಅಂತ ಅಂದ್ಕೊಂಡೆ, ಬಟ್ ಮಳೆ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಪೋಟಿಗೆ ಏನಾಗ್ಬಿಟ್ಟಿರ್ತಪ್ಪ ಅಂತಂದರೆ ಫುಲ್ಲು ನೀರು ತುಂಬ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಸೀರೆ ಉಟ್ಕೊಳೋದಕ್ಕೆ ಟೈಮ್ ಆಗುತ್ತೆ ಅಂತಂದು ಹಳದಿ ಕಲರ್. ಒಟ್ಟಾರೆ ನನ್ನ ಪ್ರಕಾರ ನೈಟಿ ಹಾಕ್ಕೊಂಡು ಪೂಜೆ ಮಾಡೋದು ಒಂದು ತುಂಬಾ ತಪ್ಪು ಅನ್ನೋದಕ್ಕಿಂತ ಬೇಡ. ನೈಟಿ ಅಂತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ಧರಿಸುವಂತಹ ಒಂದು ವಸ್ತ್ರ ವಿನ್ಯಾಸ. ಹಾಗಾಗಿ ಡ್ರೆಸ್ ಬೆಸ್ಟ್. ಎಲ್ಲ ವಯಸ್ಸಿನವರಿಗೂ ಕೂಡ ಡ್ರೆಸ್ ಈಸ್ ದ ಬೆಸ್ಟ್ ಅಂತ ಅಂದ್ಕೊಂಡು ನಾನು ಡ್ರೆಸ್ಸೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಅದರಲ್ಲೂ ಹಳದಿ ಕಲರ್ ಡ್ರೆಸ್ಸನ್ನೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಳದಿ ಕಲರಿನ ಒಂದು ಬ್ಲೌಸ್ ಪೀಸನ್ನು ತಾಯಿಗೆ ಉಡಿಸ್ಬಿಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಘ್ನೇಶ್ವರ, ಹಾಗೆ ಈಶ್ವರಲಿಂಗ, ಆಂಜನೇಯ ಅದೆಲ್ಲದನ್ನು ಕೂಡ ನನ್ನ ದೇವ್ರ ಮನೆಯ ವಸ್ತುಗಳೇನೇನಿದ್ವು ಅದನ್ನೆಲ್ಲದನ್ನು ಕೂಡ ಜಾಗಟೆಗೆ ನಾಮನ ಬರೆದು, ಆಂಜನೇಯನಿಗೂ ಕೂಡ ನಾಮ ಬರೆದು, ಗಣಪತಿ ಹಾಗೂ ಈಶ್ವರಲಿಂಗಂಗೆ ನಾಮ ಇಲ್ಲ, ಕುಂಕುಮ, ವಿಭೂತಿ, ಅರಿಶಿನ ಇಷ್ಟನ್ನು ಹಚ್ಕೊಂಡೆ ಸ್ನೇಹಿತರೆ. ವಿಷ್ಣು ಆರಾಧಕರು ಹೌದು, ಹಾಗೆ ಶಿವನ ಆರಾಧಕರು ಹೌದು ಸ್ನೇಹಿತರೆ. ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಸ್ಟೋರಲ್ಲಿಗೆ ಕರೆಂಟ್ ಹೋಗ್ಬಿಡ್ತು. ಅದೃಷ್ಟ, ನಾನು ದೀಪ ಹಚ್ಚಿದ ತಕ್ಷಣ ಕರೆಂಟ್ ಬಂದುಬಿಡ್ತು. ಕರೆಂಟ್ ಬರಲಿಲ್ಲ, ಬಟ್ ನಮ್ಮ ಮನೆಯವ್ರು ಜನ್ರೇಟರ್ ಸ್ಟಾರ್ಟ್ ಮಾಡಿದರು ಸ್ನೇಹಿತರೆ. ತುಂಬ ಅಭಾವ ಇದೆ. IP ಸೆಟ್ಟು ಮಳೆ ಬರ್ತಾ ಇದ್ದಿದ್ದರಿಂದ ಎಲ್ಲಿ ಏನಾಗಿದೆ ಅಂತಲೂ ಪಾಪ ಲೈನ್ಮನ್ಗೆ ಗೊತ್ತಾಗ್ತಾ ಇರೋಲ್ಲ. ಏಕೆಂದರೆ ಅವರ ಒಂದು ಪ್ರೈವೇಸಿನೂ ಮುಖ್ಯ ಅಲ್ವಾ. ಹಂಗಾಗಿ ಒಂದೊಂದು ಸಲ ಇರುತ್ತೆ, ಒಂದೊಂದು ಸಲ ಇರಲ್ಲ. ಅಂದರೆ ನಮ್ಮ ಮನೇಲಿ UPS ಇದೆ, ಸೋಲಾರ್ ಇದೆ, ನಡೆಯುತ್ತೆ ಸ್ನೇಹಿತರೆ. ನಮ್ಮ ಥರ ಸುಮಾರು ತೋಟದ ಮನೆಗಳಿಗೆ ತುಂಬ ಕಷ್ಟ. ಸೋಲಾರು UPS ಇಲ್ಲದೆ ಇರೋವಂಥವ್ರು ನಿರಂತರ ಅಪ್ಲಿಕೇಶನ್ ಹಾಕಿದ್ದೀವಿ. ಇನ್ನೇನು ನನ್ನ 3-4 ದಿನದಲ್ಲಿ ನಿರಂತರನೂ ಕೂಡ ಬರುತ್ತೆ. ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರೊಳಗೆ ಕರೆಂಟ್ ಬಂತು. ತುಂಬ ಖುಷಿಯಾಯಿತು. ಎಲ್ಲ ಪೂಜೆ ಮುಗಿಸಿ ಮಡ್ಲಕ್ಕಿನೂ ಕೂಡ ಅಷ್ಟೇ, ತಾಯಿ ಮಡ್ಲಕ್ಕಿಂದು ಕೂಡ ನನ್ನ ವೀಡಿಯೋ ಮುಂದೆ ಬರುತ್ತೆ ಕ್ಲಿಪ್ಪಿಂಗು. ಮಡ್ಲಕ್ಕಿಗೆ ಅಕ್ಕಿ, ಹಾಗೆ ಅರಿಶಿಣ ಕೊಂಬು, 2 ಬೆಟ್ಟಡಿಕೆ, ಹಾಗೆ 1 ಕಾಯಿನು, 1 ಕನ್ನಡಿ, ಬಳೆ, ಬ್ಲೌಸ್ ಪೀಸು. ಇದು ತಾಯಿಗೆ ಮಡ್ಲಕ್ಕಿಗೆ ಇಟ್ಟಿರೋ ಅಂಥ ಬ್ಲೌಸ್ ಪೀಸನ್ನು ದಯವಿಟ್ಟು ಯಾರಿಗೂ ಕೂಡ ಕೊಡಬೇಡಿ. ನೀವೇ ಹೊಲಿಸ್ಕೊಳೋ ಅಂತಹ ಒಂದು ಪ್ರಯತ್ನ ಸ್ನೇಹಿತರೆ. ಏಕೆಂದರೆ ಮಡ್ಲಕ್ಕಿಗೆ ಇಟ್ಟಿರೋ ಅಂಥದ್ರಲ್ಲಿ ತಾಯಿ ಸ್ವರೂಪ ಇರುತ್ತೆ ಅನ್ನೋದು ಒಂದು ನಂಬಿಕೆ, ಒಂದು ವಾಡಿಕೆ. ಹಾಗಾಗಿ ಬೇರೆಯವರಿಗೆ ಅದನ್ನು ಕೊಡದೆ ನಾವೇ ಮನೆಯ ಲಕ್ಷ್ಮಿಯರು ಹೊಲಿಸ್ಕೊಳೋಣ ಸ್ನೇಹಿತರೆ. ಇನ್ನೊಂದು ಮಾತು ಅಂತಂದರೆ, ಪ್ರತಿಯೊಂದು ಮನೆಯ ಹೆಣ್ಣು ಮಗಳು ಕೂಡ ಒಂದು ಮಹಾಲಕ್ಷ್ಮಿಯ ಸ್ವರೂಪ. ಆಕೆ ಯಾವಾಗಲೂ ಕೂಡ ಹಸನ್ಮುಖಿಯಾಗಿ ಸದಾ ಸೃಜನಶೀಲತೆಯಿಂದ ಇದ್ದರೆ ಆ ಮನೆ ಸದಾ ಯಶಸ್ಸಿನೆಡೆಗೆ ಮುನ್ನುಗ್ಗುತ್ತೆ ಅನ್ನೋವಂಥ ಒಂದು ಮಾತು. ನಾವು ಅಂತಲ್ಲ, ಪ್ರತಿಯೊಂದು ಮನೆಯ ಹೆಣ್ಣು ಮಗಳು ಕೂಡ ಲಕ್ಷ್ಮಿಯ ಸ್ವರೂಪ. ಆಕೆ ಆದಷ್ಟು ಕೂಡ ಆಲಸ್ಯತನವನ್ನು ಬಿಟ್ಟು ಮನೆಯ ಒಂದು ಬೆಳವಣಿಗೆಗೆ, ಮನೆಯ ಒಂದು ಶ್ರೇಯಸ್ಸಿಗೆ, ಮನೆಯ ಒಂದು ಒಳಿತಿಗೆ ಆಕೆ ಸದಾಕಾಲ ನಗ್ನಾಗ್ತಾ ಇದ್ದರೆ ಆ ಮನೆಯೂ ಕೂಡ ಖುಷಿಯಾಗಿರುತ್ತೆ ಸ್ನೇಹಿತರೆ. ಇದು ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಂಡಿರೋದನ್ನು ನಾನು ಹೇಳಿದೆ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಧೂಪ ದೀಪದ ಆರತಿ. ಪ್ರತಿ ಪೂಜೆಯಲ್ಲೂ ಅಷ್ಟೇ ಧೂಪದಿಂದ ಆರತಿ ಮಾಡಿದ್ರೇ ಅಲ್ಲಿ ಒಂದು ಸಂತೃಪ್ತಿ. ಬಾಗಿಲಿಗೂ ಅಷ್ಟೇ ಹೊಸ್ತಿಲು ಪೂಜೆ ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೊಸ್ತಿಲು ಪೂಜೆ ಫಸ್ಟ್ ಮಾಡಬೇಕು. ಹೊಸ್ತಿಲಲ್ಲಿ ಶಿವ ಪಾರ್ವತಿ ನೆಲೆಸಿರ್ತಾರೆ ಅನ್ನೋವಂತಹ ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ನಾನು ನವರಾತ್ರಿ ಅಂತ ಅಲ್ಲ, ಪ್ರತಿಯೊಂದು ಹಬ್ಬದಲ್ಲೂ ಕೂಡ ದೀಪಾರಾಧನೆಯನ್ನು ನಾನು ಮಾಡ್ತೇನೆ. ಈವನ್ ಎಕ್ಸ್ಪೆಷಲಿ ಧನುರ್ಮಾಸದಲ್ಲಿ ದೀಪಾರಾಧನೆ ನಾನು ತುಂಬ ಮಾಡ್ಕೊಂಡು ಬಂದಿರೋ ಅಂಥದ್ದು. ಧನುರ್ಮಾಸದಲ್ಲಿ ಈ ಸಲ ನವರಾತ್ರಿಲೂ ಕೂಡ ದೀಪಾರಾಧನೆಯನ್ನು ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಬಾಗಿಲು ಹಾಗೆ ಮುಖ್ಯ ದ್ವಾರದ ಬಾಗಿಲು ಏನಿದೆ, ಎರಡಕ್ಕೂ ಕೂಡ ನಾನು
ದೀಪನ ಹಚ್ಚಿ ಎರಡೂ ಸೈಡು ದೀಪನ ಹಚ್ಚಿ ಪೂಜೆನ ಮಾಡ್ಕೊತೀನಿ ಸ್ನೇಹಿತರೆ. ಅದೇ ಹೇಳ್ದಾಗೆ ಹೊಸ್ತಿಲಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ ಅನ್ನೋ ಅಂಥ ಒಂದು ನಂಬಿಕೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಹೇಳ್ತಾರಲ್ಲ ದೊಡ್ಡವರು, ಹೊಸ್ಲು ಮೇಲೆ ಕಾಲಿಡಬಾರ್ದು ಅಂತಂತ. ಇದೇ ಕಾರಣಕ್ಕೆ ದೇವಿಯ ಸ್ವರೂಪನೇ ಈ ಒಂದು ಮುಂಬಾಗಿಲ ಹೊಸ್ತಿಲು. ಆ ಹೊಸ್ತಿಲು ಪೂಜೆಯನ್ನು ಪ್ರತಿದಿನವೂ ಕೂಡ ನಾವು ಮಾಡಿಕೊಂಡು ನೆಕ್ಸ್ಟ್ ನಾವು ಪೂಜೆ ತಯಾರಿಯನ್ನು ಮಾಡಬೇಕು. ನನ್ನ ಮಗಳು ಎಲ್ಲದನ್ನು ಕೂಡ ರೆಡಿ ಮಾಡಿದ್ಲು. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲದನ್ನು ಇಟ್ಟು ರೆಡಿ ಮಾಡಿದ್ಲು. ನಾನು ಬರೀ ಜಸ್ಟ್ ಹೂವಿಟ್ಟು ಅಕ್ಷತೆ ಹಾಕಿ ಪೂಜೆ ಮಾಡಿಕೊಂಡೆ ಸ್ನೇಹಿತರೆ. ಅವಳು ಕೂಡ ತುಂಬ ಹೆಲ್ಪ್ ಮಾಡಿದ್ಲು, ತುಂಬಾ ಹೆಲ್ಪ್ ಮಾಡಿದ್ಲು. ನೆಕ್ಸ್ಟ್ ಇದು ಮಡ್ಲಕ್ಕಿ, ನಾನು ಹೇಳ್ದಂಗೆ ಅರಿಶಿನ ಕುಂಕುಮ ಅಕ್ಷತೆ, ಹಾಗೆ ಒಂದು ಬಿಚ್ಚೋಲೆ, ಬಳೆ ಬಿಚ್ಚೋಲೆ ಅಂತ ಏನು ಕರಿತೀವಿ ಅದು, ಹಾಗೆ ಕನ್ನಡಿ, ಬ್ಲೌಸ್ ಪೀಸು, ಬಳೆ, 9 ಬಳೆಗಳನ್ನು ಇಟ್ಬಿಟ್ಟು ತಾಯಿ ಮಡ್ಲಕ್ಕಿಗೆ ಇಟ್ಟಿದ್ದೀನಿ. ಇದೂ ಅಷ್ಟೇ 9 ದಿನಗಳ ಕಾಲನೂ ಕೂಡ ತಾಯಿ ಹತ್ರನೇ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟು ನೈವೇದ್ಯಕ್ಕೆ ನಾನು ದೇವಿ ಅಂದ್ರೇ ಅನ್ನ, ಹೆಣ್ಣು ದೇವಿ ಅಂತಂದರೆ ಅನ್ನ ಅಂದರೆ ತುಂಬ ಇಷ್ಟ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಅನ್ನದಿಂದ ಮಾಡಿರ್ತಕ್ಕಂಥ ನೈವೇದ್ಯನ ಅವತ್ತಿನ ದಿನ ಫಸ್ಟ್ನೇ ದಿನ ಆಗಿರೋದ್ರಿಂದ ಇವತ್ತು ಪಾಯಸ, ಸ್ವೀಟು ಎಲ್ಲ ಒಂದು ಮೊದಲನೇ ಕೆಲಸಕ್ಕೆ ಸಿಹಿ ತುಂಬ ಮುಖ್ಯ. ಹಾಗಾಗಿ ಪಾಯಸನೇ ಮಾಡಿಕೊಂಡೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಪಾಯಸ ನೈವೇದ್ಯಕ್ಕೆ. ಹಾಗೆ ಪಲ್ಲಾರ, ಹೆಸ್ರು ಕಾಳನ್ನು ಕೂಡ ಪಲ್ಲಾರದ ರೀತಿ ಕೋಸಂಬರಿ ರೀತಿ ಮಾಡ್ಕೊಂಡಿದ್ದೆ. ಬರೀ ಹೆಸ್ರು ಕಾಳನ್ನು ಮಾತ್ರ ನೈವೇದ್ಯಕ್ಕೆ ಇಟ್ಟೆ, ಹೆಸ್ರು ಕಾಳು ಪಲ್ಲಾರ. ಹಾಗೆ ಬಾಳೆಹಣ್ಣು, ಯಾವುದೇ ರೀತಿ ಔಷಧಿ ಮುಕ್ತವಾದಂತಹ ಹಣ್ಣು ಅಂತಂದರೆ ಬಾಳೆಹಣ್ಣು ಅಂದರೆ ಎಲ್ಲ ದೇವರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ 2 ಬಾಳೆಹಣ್ಣನ್ನು ಕೂಡ ನೈವೇದ್ಯ ಮಾಡಿದೆ. ಅದೇ ಹೇಳ್ದಾಗೆ ನೋಡಿ ಸ್ನೇಹಿತರೆ, ನಾವು ಏನು ಮಾಡ್ತೀವೋ ಅದನ್ನು ರಿಪೀಟ್ ನಮ್ಮ ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಏನು ಮಾಡ್ತೀನೋ, ನನ್ನ ಮಗ ನನ್ನ ಜೊತೆ ಯಾವಾಗಲೂ ಸದಾಕಾಲ ನಾನು ಏನು ಮಾಡ್ತಾ ಇರ್ತೀನೋ ಅದನ್ನೆಲ್ಲದನ್ನು ಕೂಡ ಅವ್ನು ಮಾಡ್ತಾನೆ. ಅವನು ಎಡೆ ಮಾಡ್ತೀನಿ, ನಾನು ಎಡೆ ನೈವೇದ್ಯ ಮಾಡ್ತೀನಿ ಅಂತ ಬಂದ. ನಿಜವಾಗ್ಲೂ ಇದೇ ನಾವು ಕಲಿಸೋ ಅಂಥ ಒಂದು ವಿಚಾರನೆ ಅಂದ್ರೇ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ನಶಿಸ್ತಾ ಇದೆಯೇನೋ, ನಾವೆಲ್ಲದನ್ನು ಇದನ್ನು ತಿಳಿಸ್ಕೊಡ್ತಾ ಇಲ್ವೇನೋ ಮಕ್ಕಳಿಗೆ ಅಂತ ಒಂದು ಫೀಲ್ ಇದೆ ಸ್ನೇಹಿತರೆ. ಬಟ್ ಇದನ್ನು ನಾವು ಮಾಡ್ತಾ ಹೋದರೆ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ, ಅದೇ ರೀತಿ ಪಾಲನೆ ಮಾಡಿಕೊಂಡು ಕೂಡ ಹೋಗ್ತಾರೆ. ನಾನು ದೇವ್ರ ಹತ್ರ ಬೇಡ್ಕೊಳೋದೊಂದೇ, ಇದೇ ಬುದ್ಧಿ ಸದಾಕಾಲ ಇರಲಪ್ಪ ಅಂತ. ನೆಕ್ಸ್ಟ್ ತಾಯಿಗೆ ದೃಷ್ಟಿ ಆಗಿರುತ್ತೆ ಅಂತ ಕೆಂಪಾರತಿ ಮಾಡಿಬಿಟ್ಟು ನನ್ನ ಪೂಜೆಯನ್ನು ಇವತ್ತಿನ ಪೂಜೆಯನ್ನು ಕೊನೆಗೊಳಿಸಿದೆ ಸ್ನೇಹಿತರೆ. ಹಾಗೆ ಒಬ್ಬರು ಮುತ್ತೈದೆಗೆ ಮಡ್ಲಕ್ಕಿ ಕೊಡೋ ಅಂತಹ ಒಂದು ಸಂಪ್ರದಾಯ. ಹಾಗೆ ತೋಟದ ಮನೆ ಆಗಿರೋದ್ರಿಂದ ಪಕ್ಕದಲ್ಲೇ ಇರ್ತಕ್ಕಂಥ ಲತಾಂಟಿ ಕೂಡ ಬಂದಿದ್ದರು. ಅವರಿಗೂ ಕೂಡ ಮಡ್ಲಕ್ಕಿ, ಬ್ಲೌಸ್ ಪೀಸು, ಬಾಳೆಹಣ್ಣು, ಅಕ್ಕಿ, ಹಾಗೆ ವೀಳ್ಯದೆಲೆ, ಅಡಿಕೆ ಇಷ್ಟನ್ನು, ಬಳೆ, ಹೂವು, ಅರಿಶಿನ ಕುಂಕುಮ ಇಷ್ಟನ್ನು ಮಡ್ಲಕ್ಕಿ ಕೊಟ್ಟೆ ಸ್ನೇಹಿತರೆ ತಾಯಿಗೆ. ಲತಾಂಟಿಗೆ ಬಂದಿದ್ದರು. ಬಟ್ ಕರೆಂಟ್ ಇಲ್ಲದೆ ಇರೋದ್ರಿಂದ ಆ ಕ್ಲಿಪ್ಪಿಂಗನ್ನು ತಗೊಳಕ್ಕಾಗಲಿಲ್ಲ. ಲಾಸ್ಟ್ 8-9 ಗಂಟೆಯಿಂದ ಕರೆಂಟು ಕರೆಕ್ಟಾಗಿ ನಿಲ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋದಲ್ಲಿ ಏನಾದರೂ ನಾನು ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ, ತಿದ್ಕೊಳ್ಳೋ ಅಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ.